ನೂರು ವರ್ಷದ ನಂತರ ನಾನು ಹೊರಗೆ ಬಂದಿದ್ದೇನೆ. ನನ್ನ ಗುರುವಿನೊಂದಿಗೆ ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ನನ್ನ ಗುರುಗಳು ನನಗೆ ಇಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ನಾನು ಹಿಂಜರಿಯುವುದಿಲ್ಲ. ನನ್ನ ಶಕ್ತಿಯನ್ನು ಮರಳಿ ಪಡೆಯುತ್ತೇನೆ. ಗುರುಗಳೇ, ಗುರುಗಳೇ, ಎಲ್ಲಿದ್ದೀರಾ? ನಾನು ನನ್ನ ಶಕ್ತಿಯನ್ನು ಮರಳಿ ಪಡೆಯಬೇಕು. ಈಗ ನಾನು ಏನು ಮಾಡಲಿ? ಈ ರಾಕ್ಷಸ ಹೀಗೆ ಹೇಳಿದ ತಕ್ಷಣವೇ ಆಕಾಶದಿಂದ ಒಂದು ಪ್ರಕಾಶಮಾನ ಹೊಳೆಯುತ್ತದೆ. ನಿನಗೆ ನಾನು ಸ್ವಲ್ಪ ಶಕ್ತಿಯನ್ನು ಮಾತ್ರ ಈಗ ಕೊಟ್ಟಿರುತ್ತೇನೆ. ನಿನ್ನ ಶಕ್ತಿಯನ್ನು ಪೂರ್ಣವಾಗಿ ಪಡೆದುಕೊಳ್ಳಬೇಕೆಂದರೆ ನೀನು ಊರಿನಲ್ಲಿರುವ ಸ್ವಲ್ಪ ಜನರನ್ನು ನೀನು ಬಾವಿಗೆ ತಳ್ಳಬೇಕು. ಆಗ ನಿನ್ನ ಶಕ್ತಿ ಮರಳಿ ಬರುತ್ತದೆ. ಅಯ್ಯೋ, ಇದು ಏನು? ಗುರುಗಳು ಹೀಗೆ ಹೇಳಿಬಿಟ್ಟರು. ನಾನು ಈ ರೂಪದಲ್ಲಿ ಊರಿನಲ್ಲಿ ಹೋದರೆ ಎಲ್ಲರೂ ನನ್ನನ್ನು ಓಡಿಸಿಬಿಡುತ್ತಾರೆ. ಈಗ ನಾನು ಏನು ಮಾಡಲಿ? ನನ್ನ ರೂಪವನ್ನು ಬದಲಿಸಿಕೊಂಡು ಬಿಡುತ್ತೇನೆ. ಆ ರಾಕ್ಷಸ ಮಾನವರನ್ನು ಹುಡುಕಬೇಕೆಂದು ಊರಿನ ಒಳಗೆ ಹೋಗಲು ಅವನ ರೂಪವನ್ನು ಬದಲಿಸಿಕೊಂಡು ಊರಿನ ದಾರಿಗೆ ಹೋಗುತ್ತಾನೆ. ನಾನು ಎಲ್ಲರಿಗೂ ಈಗಲೇ ಹೇಳುತ್ತಿದ್ದೇನೆ, ಎಲ್ಲರಿಗೂ ದಿನಕ್ಕೆ ಒಂದೇ ಬಾರಿ ನೀರು ಬಿಡಲಾಗುವುದು. ನೀರಿನ ಕೊರತೆ ತುಂಬಾ ಜಾಸ್ತಿಯಾಗುತ್ತಿದೆ. ಮುಖ್ಯಸ್ಥರೇ, ಅದು ಎಲ್ಲರಿಗೂ ನೀರು ಒಂದೇ ಬಾರಿ ಬಿಡ್ತಾರೆ, ಆದರೆ ನೀರು ಎಲ್ಲರಿಗೂ ಸಿಗುವುದಿಲ್ಲ. ಅಷ್ಟರಲ್ಲಿಯೇ ನೀರು ಹೋಗ್ಬಿಟ್ಟಿರುತ್ತೆ. ಮುಖ್ಯಸ್ಥರೇ, ನಾವು ಎಷ್ಟು ದಿನ ಅಂತ ಹೀಗೆ ನೀರಿನ ಸಲುವಾಗಿ ಒಡೆದಾಡೋದು? ನಾವೆಲ್ಲರೂ ಸೇರಿ ಇದಕ್ಕೊಂದು ಪರಿಹಾರ ಹುಡುಕಬೇಕು. ನಾವು ಹೇಗಾದ್ರೂ ಮಾಡಿ ಪಂಪ್ ಸೆಟ್ ಅನ್ನು ತಂದು ಹಚ್ಚಬೇಕು. ಅಷ್ಟೊಂದು ದುಡ್ಡನ್ನು ನಾವು ಎಲ್ಲಿಂದ ತರೋದು? ಊರಿನಲ್ಲಿ ವರ್ಷಕ್ಕೆ ಒಂದೇ ಬಾರಿ ಮಳೆಯಾಗುತ್ತಿದೆ. ಎಲ್ಲರೂ ಸ್ವಲ್ಪ ಹಣವನ್ನು ಕೂಡಿ ಹಾಕಿದ್ರೆ ನಾವು ತರಬಹುದು. ಹೀಗೆ ಇವರು ಮಾತನಾಡುತ್ತಿರುವಾಗ ಮನುಷ್ಯರ ರೂಪದಲ್ಲಿ ಬಂದ ಆ ರಾಕ್ಷಸ ಇವರ ಹತ್ತಿರ ಬಂದು ಹೀಗೆ ಕೇಳುತ್ತಾನೆ. ದಯವಿಟ್ಟು ನನಗೆ ಯಾರಾದರೂ ಸಹಾಯ ಮಾಡುತ್ತೀರಾ? ಯಾರು? ಯಾರಪ್ಪ ನೀನು ಇಲ್ಲಿಗೆ ಬಂದಿದ್ದೀಯಾ? ಏನೆಂದು ಹೇಳಲಿ ನಾನು? ನನ್ನನ್ನು ಊರಿನಿಂದ ಹೊರಗೆ ಹಾಕಿಬಿಟ್ಟಿದ್ದಾರೆ. 10 ದಿನಗಳಿಂದ ಅಲೆದಾಡಿದರೂ ನನಗೆ ಊಟ ಸಿಗುತ್ತಿಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡಿ. ಅದು ನಾವು ನಿಮಗೆ ಊಟ ನೀರನ್ನು ಕೊಡಬಹುದು, ಆದರೆ ನಿಮಗೆ ವಾಸಿಸಲು ಸ್ಥಳ? ನೀವು ಚಿಂತೆ ಮಾಡಬೇಡಿ. ಊರಿನ ಬೀದಿಯಲ್ಲಿ ಒಂದು ದೊಡ್ಡ ಮರವಿದೆ. ಅದರ ತಳಗೆ ಉಳಿದುಕೊಳ್ಳಲು ಜಾಗವಿದೆ. ಅಲ್ಲಿ ನಾವು ನಿಮಗೆ ವಾಸಿಸಲು ಒಂದು ಗುಡಿಸಲಿನ ಮನೆಯನ್ನು ಹಾಕಿಕೊಡ್ತೇವೆ. ಹೌದು ಹೌದು ಮನು, ನೀನು ಹೇಳುವುದು ಸರಿಯಾಗಿದೆ. ನಾವವರಿಗೆ ಒಂದು ಗುಡಿಸಲಿನ ಮನೆಯನ್ನು ಹಾಕಿಕೊಡೋಣ. ಅವರು ಅಲ್ಲಿ ಇರುತ್ತಾರೆ. 1-2 ದಿನಗಳಲ್ಲಿ ಅವರಿಗೆ ಒಂದು ಗುಡಿಸಲು ಮನೆಯನ್ನು ಹಾಕಿಕೊಟ್ಟಿರುತ್ತಾರೆ. ಈಗ ನೀವು ಚಿಂತೆ ಮಾಡಬೇಡಿ. ಈಗ ನೀವು ಆರಾಮವಾಗಿ ಈ ಗುಡಿಸಲಿನಲ್ಲಿ ಇರಿ. ಹೌದೌದು, ನಿಮಗೆ ಊಟದ ತೊಂದರೆ ಆದರೆ ನಮಗೆ ಹೇಳಿ. ನಾವು ದಿನೇ ದಿನೇ ನಿಮಗೆ ಊಟವನ್ನು ತಂದುಕೊಡ್ತೇವೆ. ಅವರು ಹೀಗೆ ಮಾತನಾಡುತ್ತಿರುವಾಗ ಮನುಷ್ಯನ ರೂಪದಲ್ಲಿರುವ ರಾಕ್ಷಸ ಅವನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಿರುತ್ತಾನೆ. ನಿಮ್ಮನ್ನೆಲ್ಲರನ್ನೂ ನಾನು ಸಾಯಿಸಿ ಹೋಗುತ್ತೇನೆ. ಬಾಬಾ, ಏನು ಯೋಚನೆ ಮಾಡುತ್ತಿದ್ದೀರಾ? ಗುಡಿಸಲಿನಲ್ಲಿ ಹೋಗಿ ಆರಾಮವಾಗಿ ಕುಳಿತುಕೊಳ್ಳಿ. ಸಂಜೆಯಾಗಿ ಹೋಯಿತು. ಒಬ್ಬ ಮನುಷ್ಯ ಅವರು ಕಟ್ಟಿಕೊಟ್ಟ ಗುಡಿಸಲಿನ ಹತ್ತಿರ ಬರುತ್ತಿರುವಾಗ ಈ ರಾಕ್ಷಸ ಹೀಗೆ ಮಾಡುತ್ತಾನೆ. ಅಯ್ಯೋ ಅಯ್ಯೋ ದೇವರೇ, ನನ್ನ ಹೊಟ್ಟೆ ತುಂಬಾ ನೋವಾಗುತ್ತಿದೆ. ಯಾರಾದರೂ ಸಹಾಯ ಮಾಡಿ. ಏನಾಯ್ತು ಗುರುಗಳೇ? ಏನಾಯ್ತು? ನಾನೇನಾದರೂ ಸಹಾಯ ಮಾಡ್ಬೋದೆ? ಸ್ವಲ್ಪ ಗುಡಿಸಲಿನ ಒಳಗೆ ನೀರು ಇದೆ, ಅದನ್ನು ತೆಗೆದುಕೊಂಡು ಬಾ. ನನಗೆ ತುಂಬಾ ಹೊಟ್ಟೆ ನೋವುತ್ತಿದೆ. ಆಗ ಅವನು ನೀರನ್ನು ತೆಗೆದುಕೊಂಡು ಬರಬೇಕೆಂದು ಗುಡಿಸಲಿನ ಒಳಗೆ ಹೋಗುತ್ತಾನೆ. ಓಂ ಶಿಂ ಸ್ವಾಹಾ. ಇವನನ್ನು ಮಾಡು ಪ್ರಾಣಿ. ನನ್ನ ಮೊದಲನೇ ಬಲಿ ಸಿಕ್ಕಿದೆ. ಬಿಡುವುದಿಲ್ಲ, ಯಾರನ್ನೂ ಬಿಡುವುದಿಲ್ಲ. ಇಡೀ ಊರಿನ ಜನರನ್ನೇ ಪ್ರಾಣಿಯನ್ನಾಗಿ ಮಾಡಿಬಿಡುತ್ತೇನೆ. ನಿನ್ನೆ ಕಾಣೆಯಾದವನನ್ನು ನಾವು ಎಲ್ಲಾ ಕಡೆ ಹುಡುಕಿದ್ದೇವೆ. ಅವನ ಸುಳಿವು ಎಲ್ಲಿಯೂ ಸಿಗುತ್ತಿಲ್ಲ. ಮುಖ್ಯಸ್ಥರೇ, ಅವನನ್ನು ನೋಡಿದರೆ ನನಗೆ ಹೀಗೆ ಅನ್ಸುತ್ತೆ, ಎಲ್ಲಿ ಹೆಂಡತಿಯ ಕಾಟದಿಂದ ಊರನ್ನು ಬಿಟ್ಟು ಹೋಗಿದ್ದಾನೆ ಎಂದು. ಅರೆ ನಾಲಾಯಕ, ಅವನದು ಮದುವೆನೇ ಆಗಿದ್ದಿಲ್ಲ. ಇಲ್ಲ, ಇಲ್ಲಿ ಏನಾಗಿದೆ ಎಂದು ನೋಡಬೇಕು. ನನಗೆ ಅನ್ಸುತ್ತೆ ಅವನು ಊರು ಬಿಟ್ಟು ಹೋಗಿರ್ಬೋದು. ಯಾರಿಗೂ ಹೇಳಲು ಅವನಿಗೆ ಮನಸ್ಸಾಗಿಲ್ಲ ಎಂದು ಅನ್ಸುತ್ತೆ.
ಊರಿನ ಮುಖ್ಯಸ್ಥರು ಊರನ್ನು ಕಾಯಬೇಕೆಂದು ರಾತ್ರಿ ಊರಿನ ಸುತ್ತಲೂ ಅಲದಾಡುತ್ತಿರುವಾಗ ಅಲ್ಲಿ ಈ ಮಾನವ ರೂಪದ ರಾಕ್ಷಸ ಅವರಿಗೆ ಸಿಗುತ್ತಾನೆ. ಆಗ ಅವರು ಹೀಗೆ ಕೇಳುತ್ತಾರೆ. ಗುರುಗಳೇ ಗುರುಗಳೇ, ನೀವೇನು ಇಷ್ಟು ರಾತ್ರಿ ಇಲ್ಲಿಯೇನು ಮಾಡುತ್ತಿದ್ದೀರಾ? ಏನಾದರೂ ಸಮಸ್ಯೆ ಇದೆಯೇ? ಏನಾದರೂ ಸಮಸ್ಯೆ ಇಲ್ಲ ಇಲ್ಲ, ನನಗೆ ಏನೂ ಸಮಸ್ಯೆ ಉಂಟಾಗಿಲ್ಲ. ಈಗ ಊಟ ಮಾಡಿದ್ದೆ, ಹಾಗೇ ಸ್ವಲ್ಪ ನಡೆದುಕೊಂಡು ಬಂದರೆ ಆಯಿತು ಎಂದು ಗುಡಿಸಲಿನಿಂದ ಹೊರಗೆ ಬಂದಿದ್ದೆ. ಇಲ್ಲ ಇಲ್ಲ ಗುರುಗಳೇ, ನೀವು ರಾತ್ರಿ ಹೊತ್ತು ಹೀಗೆ ಹೊರಗೆ ಬರಬೇಡಿ. ಇಲ್ಲಿ ಪ್ರಾಣಿಗಳ ಕಾಟ ತುಂಬಾ ಜಾಸ್ತಿ ಇದೆ. ಬನ್ನಿ ಬನ್ನಿ, ನಾವು ಗುಡಿಸಲಿನವರೆಗೆ ನಿಮ್ಮನ್ನು ಬಿಟ್ಟು ಹೋಗ್ತೇವೆ. ಇಲ್ಲ ಇಲ್ಲ, ನೀವು ತುಂಬಾ ದೂರ ನಡೆದುಕೊಂಡು ಬಂದಿದ್ದೀರಾ. ಬನ್ನಿ, ನಾವು ನಿಮ್ಮ ಗುಡಿಸಲಿನ ಹತ್ತಿರವೇ ಬರುತ್ತಿದ್ದೆವು. ಅಲ್ಲಿಯೇ ಬಿಟ್ಟು ನಾವು ಹೋಗುತ್ತೇವೆ. ಅವರು ಮಾನವ ರೂಪದ ರಾಕ್ಷಸನನ್ನು ಅವರ ಗುಡಿಸಲಿನ ಹತ್ತಿರ ಬಿಟ್ಟು ಬರಲು ಕರೆದುಕೊಂಡು ಹೋಗುತ್ತಾರೆ. ಏನು ಮಾಡಲಿ ಗುರುಗಳೇ, ಇಲ್ಲಿಯವರೆಗೂ ಒಂದೇ ಒಂದು ಮಾನವ ನನಗೆ ಸಿಕ್ಕಿದ್ದಾನೆ. ಇನ್ನೂ ಸ್ವಲ್ಪ ಜನರನ್ನು ನಾನು ಎಲ್ಲಿಂದ ತರಲಿ? ಗುರುಗಳೇ ಮಲಗಿಕೊಂಡಿರೇ? ಬನ್ನಿ, ಮನೆಯಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿಸಿಟ್ಟು ಬಂದಿದ್ದೇನೆ. ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ. ಯಾರಾದರೂ ರಾಕ್ಷಸನನ್ನು ಊಟಕ್ಕೆ ಕರೆಯುತ್ತಾರೆ. ಗುರುಗಳೇ ಏನ್ ಹೇಳ್ತಿದ್ದೀರಾ? ಯಾರು ರಾಕ್ಷಸ? ನೀವು ಹೇಳುವುದು ನನಗೆ ತಿಳಿತಿಲ್ಲ. ಓಂ ಶಿಂ ಸ್ವಾಹಾ, ಇವನನ್ನು ಮಾಡು ಪ್ರಾಣಿ. ಮಂತ್ರವನ್ನು ಹಾಕಿ ರಾಕ್ಷಸ ಅವನನ್ನು ಕೂಡ ಪ್ರಾಣಿಯನ್ನಾಗಿಸಿ ಬಿಡುತ್ತಾನೆ. ನಿನ್ನ ಗಂಡ ನಿನ್ನೆಯಾದರೂ ಇದ್ದಾನಲ್ಲ, ಅಚಾನಕ್ಕಾಗಿ ಎಲ್ಲಿಗೆ ಹೋದ? ನಿನ್ನೆ ಬಿಸಿ ಬಿಸಿ ಅಡುಗೆ ಮಾಡಿಸಿ ಈ ಗುರುಗಳನ್ನು ಕರೆದುಕೊಂಡು ಬರಲು ಅವರ ಜೋಪಡಿಗೆ ಹೋಗಿದ್ದಾದ್ರೆ ಮರಳಿ ಬರ್ಲೇ ಇಲ್ಲ. ಅಯ್ಯೋ, ನಾನೀಗ ಏನ್ ಮಾಡ್ಲಿ? ಬಾಬಾ, ನಿಮ್ಮ ಹತ್ರ ಅವರು ನಿನ್ನೆ ಬಂದಿದ್ರಾ? ನನಗೆ ಊಟಕ್ಕೆ ಕರೆಯಲು ಅವನು ರಾತ್ರಿ ಬಂದಿದ್ದ, ಆದರೆ ಏನೋ ಅವಸರದಲ್ಲಿದ್ದ. ನಾನು ಬೇಡ ಅಂತ ಹೇಳಿದ ತಕ್ಷಣವೇ ಅವನು ಅವಸರದಿಂದ ಹೋದ. ನಮ್ಮ ಊರಿನ ಜನ ಎಲ್ಲಿ ಹೋಗುತ್ತಿದ್ದಾರೆ? ದಿನೇ ದಿನೇ ಒಬ್ಬರು ಮಾಯವಾಗುತ್ತಿದ್ದಾರೆ. ನಾವಿದನ್ನು ಹೀಗಾದರೂ ಮಾಡಿ ಕಂಡುಹಿಡಿಯಬೇಕು. ರಾತ್ರಿಯಾಗಿರುತ್ತೆ. ಆ ಮಾನವ ರೂಪದ ರಾಕ್ಷಸ ಗುಡಿಸಲಿನ ಹೊರಗೆ ಕುಳಿತುಕೊಂಡಿರುತ್ತಾನೆ. ಆಗ ದಾರಿಹೋಕನಾಗಿ ಒಬ್ಬ ಬೇರೆ ಊರಿನ ಮನುಷ್ಯ ಗುಡಿಸಲಿನ ಹತ್ತಿರ ಬರುತ್ತಾನೆ. ಸ್ವಲ್ಪ ಕುಡಿಯಲು ನೀರು ಸಿಗುತ್ತದೆ. ಬೇರೆ ಊರಿನಿಂದ ನಡೆಕೊಂಡೇ ಬಂದಿದ್ದೇನೆ. ದಾರಿಯಲ್ಲಿ ಎಲ್ಲಿಯೂ ನೀರು ಸಿಗಲಿಲ್ಲ. ದಯವಿಟ್ಟು ಸ್ವಲ್ಪ ನೀರಿದ್ರೆ ಕೊಡಿ. ಸಿಗುತ್ತೆ, ನೀರು ಇದೆ. ಬನ್ನಿ, ಒಳಗೆ ಬನ್ನಿ. ಕುಡಿದುಕೊಂಡು ಮಾತನಾಡುತ್ತಾ ನೀರನ್ನು ಕುಡಿಯುವವರಂತೆ. ಒಳಗೆ ಹೋಗುತ್ತಿದ್ದಂತೆ ಈ ಮಾನವ ರೂಪದ ರಾಕ್ಷಸ ಅವನನ್ನು ಮಾಯ ಮಾಡಿಬಿಡುತ್ತಾನೆ. ಓಂ ಶಿಂ ಸ್ವಾಹಾ, ಇವನನ್ನು ಮಾಡು ಪ್ರಾಣಿ. ಮನು, ನಿನ್ನೆ ಬೇರೆ ಊರಿನಿಂದ ಒಬ್ಬ ವ್ಯಕ್ತಿ ನಮ್ಮ ಊರಿಗೆ ಬಂದಿದ್ರಂತೆ. ಅವರು ಅಚಾನಕ್ಕಾಗಿ ಮಾಯವಾಗಿ ಬಿಟ್ಟಿದ್ದಾರಂತೆ. ಇಲ್ಲಿ ಏನ್ ನಡೀತಿದೆ? ನನಗೂ ಅದೇ ತಿಳಿತಿಲ್ಲ. ಅದು ಹೋಗ್ಲಿ ಬಿಡು, ನೀನ್ ಎಲ್ಲಿ ಹೋಗ್ತಿದೀಯಾ? ನಮ್ಮ ಊರಿನ ಬೀದಿಯಲ್ಲಿರುವ ಗುರುಗಳಿಗೆ ಊಟಕ್ಕೆ ಕರೆಯಲು ಹೋಗ್ತಿದ್ದೇನೆ. ನಮ್ಮ ಮನೆಯಲ್ಲಿವತ್ತು ಹಬ್ಬವಿಲೆ. ಅವರನ್ನು ಕರೆಸಿಕೊಂಡು ಊಟ ಮಾಡಿಸಿ ಕಳಿಸ್ತೇನೆ. ಹೌದಾ? ಹಾಗಾದ್ರೆ ನಾನು ನಿನ್ನ ಜೊತೆ ಬರ್ತೇನೆ, ಬಾ. ಅವರಿಬ್ಬರೂ ಗುಡಿಸಲಿನಲ್ಲಿರುವ ಬಾಬಾನನ್ನು ಕರೆಯಲು ಹೋಗುತ್ತಾರೆ. ಗುರುಗಳೇ, ಎಲ್ಲಿದ್ದೀರಾ? ಇವರು ಎಲ್ಲಿಯೂ ಕಾಣುತ್ತಿಲ್ಲ. ಎಲ್ಲಿ ಹೋದ್ರು? ಗುರುಗಳೇ. ಮನು ಹಾಗೆ ಸ್ವಲ್ಪ ಮುಂದೆ ನಡೆದುಕೊಂಡು ಹೋಗುತ್ತಾನೆ. ಗುಡಿಸಲಿ ಪಕ್ಕದಲ್ಲಿ ಆ ಮಾಂತ್ರಿಕ ಬಾಬಾ ಕೆಲವು ಮೇಕೆಗಳನ್ನು ಹಿಡಿದುಕೊಂಡು ನಿಂತಿರುತ್ತಾನೆ. ಗುರುಗಳೇ, ಏನಿದು? ನೀವು ಇಷ್ಟೊಂದು ಪ್ರಾಣಿಗಳನ್ನು ಯಾವಾಗ ಸಾಕಿದ್ದೀರಿ? ಇಷ್ಟು ದಿನವಾದರೂ ನಾವು ಒಂದು ಪ್ರಾಣಿಯನ್ನು ಇಲ್ಲಿ ನೋಡಿದ್ದಿಲ್ಲ. ಇದೇನು, ಇಷ್ಟೊಂದು ಪ್ರಾಣಿಗಳನ್ನು ಎಲ್ಲಿಂದ ತಂದ್ರಿ? ಅದು ನಾನು ಇವುಗಳನ್ನು ಮೊದಲಿಂದಲೇ ಸಾಕಿದ್ದೆ. ಇವುಗಳನ್ನು ಈಗ ಮಾರಿ ಊರಿನಲ್ಲಿ ಸ್ವಲ್ಪ ಕಷ್ಟವಿದೆಯಲ್ಲವೇ, ಅವರಿಗೆ ಹಣವನ್ನು ಕೊಡುತ್ತೇನೆ. ಈಗ ಅದು ಹೋಗ್ಲಿ. ಗುರುಗಳೇ, ನಮ್ಮ ಮನೆಯಲ್ಲಿವತ್ತು ಹಬ್ಬವಿದೆ. ದಯವಿಟ್ಟು ನೀವು ಊಟಕ್ಕೆ ಬನ್ನಿ. ಇಷ್ಟು ಹೇಳಿದ ನಂತರ ಅವರಿಬ್ಬರೂ ಅಲ್ಲಿಂದ ಹೋಗುತ್ತಾರೆ. ಮನು, ನನ್ನ ಮಗ ಕಾಣುತ್ತಿಲ್ಲ. ಮಧ್ಯಾಹ್ನ ಆದರೂ ನೀವಿಬ್ರೂ ಜೊತೆಯಲ್ಲಿ ಹೋದಿದ್ದೀರಿ ಅಲ್ಲವೇ? ಹೌದು ಕಾಕ, ಆಗಲೇ ನಾವು ಮರಳಿ ಬಂದೆವು. ಇಲ್ಲ, ಗುಡಿಸಲೆಗೆ ಹೋದ ನಂತರ ನನ್ನ ಮಗ ಮನೆಗೆ ಮರಳಿ ಬಂದಿಲ್ಲ. ಇಲ್ಲಿ ಏನ್ ನಡೀತಿದೆ ಎಂದು ಗೊತ್ತಿಲ್ಲ. ಅಯ್ಯೋ, ಇದೇನು? ಆ ಗುರುಗಳು ನಮ್ಮ ಊರಿಗೆ ಬಂದ ನಂತರ ದಿನೇ ದಿನೇ ಒಬ್ಬರು ಕಾಣಿಯಾಗ್ತಿದ್ದಾರೆ. ಇಲ್ಲೊಂದು ಸಮಸ್ಯೆ ಇದೆ. ಇದನ್ನು ನಾನು ಇವತ್ತೇ ಕಂಡಿಡಿಗೆಟ್ಟು. ರಾತ್ರಿ ಮನು ಮಾನವ ರೂಪದ ರಾಕ್ಷಸ ಇರುವ ಗುಡಿಸಲಿನ ಹತ್ತಿರ ಹೋಗುತ್ತಾನೆ. ಮನು ಗುಡಿಸಲಿನ ಹತ್ತಿರ ಹೋಗಿ ನೋಡುತ್ತಿದ್ದಾಗ ಆ ಮಾನವ ರೂಪದ ರಾಕ್ಷಸ ಎಲ್ಲ ಕುರಿಗಳನ್ನು ಹೊಡೆದುಕೊಂಡು ಕಾಡಿನ ಅತ್ತ ಹೋಗುತ್ತಿರುತ್ತಾನೆ. ಆಗ ಮನು ಅವನನ್ನು ನೋಡಿ ಹೀಗೆ ಅಂದುಕೊಳ್ಳುತ್ತಾನೆ. ಇದೇನು?
ಈ ಗುರುಗಳು ಇಷ್ಟು ರಾತ್ರಿ ಇಷ್ಟು ಕುರಿಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗ್ತಿದ್ದಾರೆ? ಹೋಗುತ್ತಿದ್ದಾಗ ಮಾನವ ರೂಪದ ರಾಕ್ಷಸ ಅವನ ನಿಜವಾದ ರೂಪಕ್ಕೆ ಬದಲಾಗಿ ಅವನು ಹೀಗೆ ಮಾತನಾಡುತ್ತಾನೆ. ಸಾಧಿಸಿಬಿಟ್ಟೆ, ನಾನು ಸಾಧಿಸಿಬಿಟ್ಟೆ. ಎಲ್ಲ ಮಾನವರನ್ನು ಹಿಡಿದುಕೊಂಡು ಈಗ ನಾನು ಹೋಗಿ ಬಾವಿಯಲ್ಲಿ ಹಾಕಿಬಿಡುತ್ತೇನೆ. ಇವುಗಳನ್ನು ನಾನು ಸಾಯಿಸಿಬಿಟ್ಟರೆ ನಾನು ಮತ್ತೆ ನನ್ನ ಗುರುವಿನ ಹತ್ತಿರ ಹೋಗಬಹುದು. ಓಹೋಹೋಹೋ, ಇದಾ ವಿಷಯ. ನಾನು ಈಗಲೇ ಹೋಗಿ ಊರಿನವರನ್ನೆಲ್ಲರನ್ನು ಕರೆದುಕೊಂಡು ಬರಬೇಕು. ಈ ರಾಕ್ಷಸ ಕುರಿಗಳನ್ನು ಬಾವಿಯಲ್ಲಿ ಹಾಕಲು ಹೋಗುತ್ತಿರುವಾಗಲೇ ಅಷ್ಟರಲ್ಲಿಯೇ ಮನು ಹೋಗಿ ಎಲ್ಲ ಊರಿನ ಜನರನ್ನು ಕರೆದುಕೊಂಡು ಬಂದಿರುತ್ತಾನೆ. ಮನು, ಈಗ ಏನ್ ಮಾಡೋದು? ಅವನೆಲ್ಲರನ್ನೂ ಅವನು ಬಾವಿಗಳಿಗೆ ಹಾಕಿಬಿಡುತ್ತಾನೆ. ನೀವು ಹೆದರಬೇಡಿ, ನಾನು ಹೇಳಿದ ಹಾಗೆ ಮಾಡೋಣ. ಈಗ ಅವನು ಕುರಿಗಳನ್ನು ಆ ಹಳ್ಳದ ಒಳಗೆ ಹಾಕುವುದರ ಒಳಗೆ ನಾವು ಅವನನ್ನು ಹರಳಲ್ಲಿ ತಳ್ಳಿಬಿಡೋಣ. ಆ ಮಾನವ ರೂಪದ ರಾಕ್ಷಸ ಕುರಿಗಳನ್ನು ಆ ಹಳ್ಳದಲ್ಲಿ ತಳ್ಳುವುದರೊಳಗೆ ಇವರೆಲ್ಲರೂ ಸೇರಿ ಅವನನ್ನು ಹಳ್ಳದಲ್ಲಿ ತಳ್ಳಲು ಹೋಗುತ್ತಾರೆ. ಎಲ್ಲ ಊರಿನ ಜನ ಸೇರಿ ತುಂಬಾ ಕಷ್ಟಪಟ್ಟು ಆ ರಾಕ್ಷಸನನ್ನು ಹಳ್ಳದಲ್ಲಿ ತಳ್ಳಿಬಿಡುತ್ತಾರೆ. ಆಗ ಪ್ರಾಣಿಯಲ್ಲಿ ಇದ್ದ ಎಲ್ಲ ಮನುಷ್ಯರು ಮತ್ತೆ ಅವರ ನಿಜ ಜೀವನಕ್ಕೆ ಬಂದು ಬಿಡುತ್ತಾರೆ. ಮನು, ನೀನು ನಮ್ಮ ಊರನ್ನು ಕಾಪಾಡಿದ್ದೀಯಾ? ನಿನಗೆ ಎಲ್ಲರಿಂದ ಒಂದು ಧನ್ಯವಾದಗಳು. ಇವತ್ತು ನೀನಿಲ್ಲದಿದ್ದರೆ ಇವರನ್ನು ಕಾಪಾಡಿಕೊಳ್ಳಲು ಆಗುತ್ತಿರಲಿಲ್ಲ. ಗೆಳೆಯರೇ, ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು SN ಹಳ್ಳಿ ಕಥೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ.